ಎಸ್, ದೇಶದೆಲ್ಲೆಡೆ ಸಂಭ್ರಮಾಚರಣೆ, ವಿಜಯೋತ್ಸವ, ಪಟಾಕಿ ಸಿಡಿಸಿ ಸಿಹಿ ಹಂಚುತ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಮಾತ್ರ ಶಾಂತಿ ಮಂತ್ರ ಜಪಿಸುವಂತ ಸಮಯ ಇದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ರಾಜ್ಯ ಕಾಂಗ್ರೆಸ್ ಮಾಡಿರುವಂತಹ ಪೋಸ್ಟ್ ಅನ್ನ ನೋಡಿದ ಮೇಲೆ ಜನರು ಛೀಮಾರಿ ಹಾಕಿ ತರಾಟೆಗೆ ತೆಗೆದುಕೊಂಡ್ರು. ಈ ಹಿನ್ನೆಲೆ ಏನು ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ದಾಳಿಯ ಸಂದರ್ಭದಲ್ಲಿಯೇ ಈ ರೀತಿಯ ಶಾಂತಿ ಮಂತ್ರವನ್ನ ಜಪನೆ ಮಾಡಿದೆ ಕಾಂಗ್ರೆಸ್. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಶಾಂತಿ ಅಂತ ಎಲ್ಲ ಖಾತೆಗಳಲ್ಲಿ ಪೋಸ್ಟ್ ಅನ್ನ ಮಾಡಿತ್ತು. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ಗರು ಸೇರಿದಂತೆ ಜನರು ತೀವ್ರ ಕಿಡಿಯನ್ನ ವ್ಯಕ್ತಪಡಿಸಿದ್ರು. ವ್ಯಾಪಕ ಆಕ್ರೋಶದ ಹಿನ್ನೆಲೆ ಕಾಂಗ್ರೆಸ್ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಬಳಿಕ ಸೇನೆಯನ್ನ ಹೊಗಳುವಂತಹ ಮೂಲಕ ಮತ್ತೊಂದು ಹೊಸ ಪೋಸ್ಟ್ ಅನ್ನ ಮಾಡಿ ಅಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದೆ. ಅಂದ್ರೆ ರಾಜ್ಯ ಕಾಂಗ್ರೆಸ್ನ ಬುದ್ಧಿ ಯಾವ ಮಟ್ಟಿಗೆ ಹೋಗಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ರಾಜ್ಯದ ಜನರು ಇವ್ರನ್ನ ಪ್ರತಿ ಸಲ ತಿದ್ದಿ ತಿಳಿ ಹೇಳಿದಾಗ ಮಾತ್ರ ಇವರುಗಳು ಪೋಸ್ಟ್ ಅನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಕನಿಷ್ಠ ಸೌಜನ್ಯ ಇಲ್ಲ. ದೇಶದ ಆಂತರಿಕ ವಿಚಾರ, ದೇಶ ಹೆಮ್ಮೆ ಪಡುವಂತಹ ವಿಚಾರ, ಇವುಗಳಲ್ಲಿ ಯಾವ ರೀತಿಯ ವರ್ತನೆ ತೋರ್ಬೇಕು ಅನ್ನೋದು ಕನಿಷ್ಠ ಸೌಜನ್ಯ ಇಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ. ದೇಶದೆಲ್ಲೆಡೆ ಭಾರಿ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ಇವಾಗ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಮತ್ತೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಭಾರತೀಯ ಸೇನೆಯನ್ನ ಹೊಗಳ್ತಾ ಇದ್ದಾರೆ. ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಭಾರತೀಯ ಸೇನೆಯನ್ನ ಹೊಗಳಿದ್ರೆ ನಮ್ಮ ಸೇನೆ ದೊಡ್ಡದಂತ ಹೇಳಲ್ಲ. ಇಡೀ ವಿಶ್ವವೇ ಭಾರತೀಯ ಸೇನೆಯನ್ನ ಕೊಂಡಾಡುತ್ತೆ. ಇಡೀ ವಿಶ್ವವೇ ಭಾರತೀಯ ಸೇನೆಯ ಶಕ್ತಿ ಏನು ಅಂತ ಗೊತ್ತಿದೆ. ಆದ್ರೆ ಈ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕೆಲವೊಂದು ಕಾಂಗ್ರೆಸ್ನ ಬುದ್ಧಿಜೀವಿಗಳಿಗೆ ಭಾರತೀಯ ಸೇನೆಯ ಶಕ್ತಿ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಈಗ ಪಾಕಿಸ್ತಾನದಲ್ಲಿದ್ದವರಿಗೆ ಕೇಳಿ ಭಾರತೀಯ ಶಕ್ತಿ ಏನು ಅಂತ. ಇವಾಗ ಅವರು ನಡುಗ್ತಾ ಇದ್ದಾರೆ, ಮತ್ತೆ ಯಾವಾಗ ಏರ್ ಸ್ಟ್ರೈಕ್ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ಗೆ ಈ ಶಾಂತಿ ಮಂತ್ರ ಬೇಕಿತ್ತ? ಜನರು ಛೀಮಾರಿ ಹಾಕಿದ್ಮೇಲೆ ಇವಾಗ ಪೋಸ್ಟ್ ಅನ್ನು ಡಿಲೀಟ್ ಮಾಡಲಾಗಿದೆ.